ಥ್ಯಾಂಕ್ ಯು ಆಂಟಿ. ಕಣ್ಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ನಿಮ್ಮ ಅತ್ಯಮೂಲ್ಯವಾದ ಮಾತುಗಳನ್ನು ಕೇಳಲು ಧ್ಯಾನಿಸಲು ನೀವು ನಮಗೆ ಕೊಟ್ಟ ಈ ಅತ್ಯಮೂಲ್ಯವಾದಂತಹ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಈ ದಿನ ನಮ್ಮೊಂದಿಗೆ ಏನು ಮಾತನಾಡಬೇಕೆಂದಿದ್ದೀರೋ, ನಮಗೆ ಏನು ತಿಳಿಸಬೇಕೆಂದಿದ್ದೀರೋ ಅವುಗಳನ್ನು ನಾವು ತಿಳಿದುಕೊಂಡು ಅರಿತುಕೊಂಡು ಅದರ ಪ್ರಕಾರವಾಗಿ ಜೀವಿಸುವವರಾಗಿ ನಾವೆಲ್ಲರಿರುವಂತೆ ನಮಗೆ ಸಹಾಯ ಮಾಡಿ, ಇದುವರೆಗೂ ನಮ್ಮೆಲ್ಲರ ಜೊತೆಗಾರನಾಗಿದ್ದುಕೊಂಡು ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ವಂದನೆಗಳು ಸರ್. ವಂದನೆಗಳು. ದೇವರ ಮಹಾ ಪ್ರೀತಿ ಕೃಪೆ ನಮ್ಮೆಲ್ಲರ ಮೇಲೆ ಇರುವುದರಿಂದ ದೇವರು ನಮ್ಮೆಲ್ಲರನ್ನು ಕಾಪಾಡುತ್ತಾ ಇದುವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋನಾಗಿದೆ. ಪ್ರಿಯರೇ, ಕುಟುಂಬದ ಜೀವನದಲ್ಲಿ, ಸಂಸಾರದ ಜೀವನದಲ್ಲಿ ಕುಟುಂಬ ಅನ್ಯೋನ್ಯವಾಗಿರಬೇಕು, ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು ಅಂತಂದ್ರೆ ಕುಟುಂಬದಲ್ಲಿರುವಂತಹ ಗಂಡ ಹೆಂಡತಿಯರ ಮಧ್ಯೆ ಸಂಬಂಧಗಳು ಚೆನ್ನಾಗಿರಬೇಕು. ಕುಟುಂಬದಲ್ಲಿರುವಂತಹ ಗಂಡ ಹೆಂಡತಿಯರ ನಡುವೆ ಇರುವಂತಹ ಅನ್ಯೋನ್ಯತೆ ಅಥವಾ ಸಂಬಂಧಗಳು ಚೆನ್ನಾಗಿದ್ದಾಗ ಕುಟುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಮಕ್ಕಳೊಂದಿಗೆ ತಂದೆ ತಾಯಿಗಳಿಗೆ ಇರಬೇಕಾಗಿರುವಂತಹ ಸಂಬಂಧಗಳು, ಅನ್ಯೋನ್ಯತೆಗಳು ಚೆನ್ನಾಗಿದ್ದಾಗ ಕುಟುಂಬದಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ. ಸಭೆ ಚೆನ್ನಾಗಿರಬೇಕು ಅಂತಂದ್ರೆ ಸಭೆಯಲ್ಲಿ ಸಭಿಕರಿಗೆ ಐಕ್ಯತೆ ಇರಬೇಕು, ಹೊಂದಾಣಿಕೆ ಇರಬೇಕು, ಒಂದೇ ಮನಸ್ಸಿರಬೇಕು. ಸಭೆಯಲ್ಲಿ ಸಭಾ ಪಾಲಕರ ಮೇಲೆಯೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ, ಒಂದು ಒಳ್ಳೆಯ ಇಂಟೆನ್ಷನ್ ಅಥವಾ ಪ್ರೀತಿಯ ಭಾವನೆ ಇದ್ದಾಗ ಸಭೆ ಎನ್ನುವಂಥದ್ದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸಭೆ ಎನ್ನುವಂಥದ್ದು ದೇವರಲ್ಲಿ ನಿಲ್ಲಲಿಕ್ಕೆ ಸಾಧ್ಯ. ಒಂದು ವೇಳೆ ಪ್ರೀತಿ ಆಗಲಿ, ಅನ್ಯೋನ್ಯತೆ ಆಗಲಿ, ಸಹವಾಸವಾಗಲಿ ಇಲ್ಲದೆ ಹೋದರೆ ಖಂಡಿತ ಅದು ಸರಿಯಾಗಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಪ್ರೀತಿ ಇದ್ದ ಜಾಗದಲ್ಲಿ ಮಾತಾಡ್ಲಿಕ್ಕೆ ಅವಕಾಶವಿಲ್ಲದೆ ಇದ್ದರೂ ಕೂಡ ಯಾವುದೋ ಒಂದು ಸಂದರ್ಭವನ್ನು ತೆಗೆದುಕೊಂಡು ಮಾತನಾಡ್ತೇವೆ. ಪ್ರೀತಿ ಇಲ್ಲದಿರುವ ಜಾಗದಲ್ಲಿ ಮಾತಾಡ್ಲಿಕ್ಕೆ ಅವಕಾಶವಿದ್ದರೂ ಕೂಡ ನಾವು ಮಾತನಾಡೋಲ್ಲ. ಯಾಕಂತಂದ್ರೆ ಅಲ್ಲಿ ಅನ್ಯೋನ್ಯತೆ ಇಲ್ಲ, ಸಂಬಂಧವಿಲ್ಲ, ಪ್ರೀತಿ ಇಲ್ಲ. ಒಂದು ಕುಟುಂಬದಲ್ಲಿ ಸಮಾಧಾನ ಇರಬೇಕು ಅಂತಂದ್ರೆ ಗಂಡ ಹೆಂಡತಿಯರು ಅನ್ಯೋನ್ಯತೆ ಇರಬೇಕು. ಸಭೆಯಲ್ಲಿ ಸಮಾಧಾನ ಅಥವಾ ನೆಮ್ಮದಿ ಇರಬೇಕು ಅಂತಂದ್ರೆ ಸಭಿಕರಲ್ಲಿ ಅನ್ಯೋನ್ಯತೆ ಇರಬೇಕು, ಸಭಾ ಪಾಲಕರಲ್ಲಿ ಅನ್ಯೋನ್ಯತೆ ಇರಬೇಕು. ಇವೆಲ್ಲ ಇದ್ದಾಗಲೇ ಸಭೆಯಾಗಲಿ, ಕುಟುಂಬವಾಗಲಿ, ಬೇರೆ ಯಾವುದೇ ಆಗಲಿ ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ನಡೀಲಿಕ್ಕೆ ಸಾಧ್ಯ. ಆದರೆ ಕ್ರೈಸ್ತರಾದಂತ ನಾವು ದೇವರನ್ನು ನಂಬಿರುವಂತಹ, ನಂಬಿಕೆ ಜೀವನದ ಪ್ರಯಾಣ ಮಾಡುತ್ತಿರುವಂತ ನಮ್ಮ ಬದುಕಿನಲ್ಲಿ ಪ್ರಿಯರೇ, ನಮಗೂ ದೇವರಿಗೂ ಇರಬೇಕಾಗಿರುವಂತ ಸಂಬಂಧ ಹೇಗೆ ಇರಬೇಕು? ಚೆನ್ನಾಗಿರಬೇಕು. ನಮಗೂ ದೇವರಿಗೂ ಇರಬೇಕಾದಂತ ಆ ಸಂಬಂಧ ಹೇಗಿರಬೇಕು ಅಂತಂದ್ರೆ ಬಹಳ ಅನ್ಯೋನ್ಯವಾಗಿರಬೇಕು. ಅದು ದೇವರನ್ನು ಬಿಡದೇ ಇರುವಂತಹ ಪರಿಸ್ಥಿತಿಯಲ್ಲಿರಬೇಕು ಪ್ರಿಯರೇ. ಒಂದು ವೇಳೆ ದೇವರ ಮಕ್ಕಳಾಗಿರುವಂತ ನಮಗೆ ಸಂಬಂಧಗಳು ಸರಿ ಇಲ್ಲ ಅನ್ಕೊಳ್ಳಿ, ಕಾಂಟ್ಯಾಕ್ಟ್ ಸರಿ ಇಲ್ಲ ಅನ್ಕೊಳ್ಳಿ, ಪರಿಸ್ಥಿತಿಗಳು ಇವಾಗಿದ್ದ ಹಾಗೆ ಅವಾಗ್ಲೂ ಕೂಡ ಇರುವುದಿಲ್ಲ. ಕುಟುಂಬದಲ್ಲಿ ಗಂಡ ಹೆಂಡತಿಯರ ನಡುವೆ ಇರಬೇಕಾಗಿರುವಂತ ಸಂಬಂಧ ಚೆನ್ನಾಗಿದ್ದಾಗ ಸಾಲಗಳಿದ್ದಾಗಿಯೂ ಅಥವಾ ಪರಿಸ್ಥಿತಿಗಳು ಕೆಟ್ಟದ್ದಾಗಿದ್ದಾಗಿಯೂ, ಒಂದು ವೇಳೆ ಕೆಲಸ ಇಲ್ಲದೆ ಇದ್ದಾಗಿಯೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಒಂದು ಅನ್ಯೋನ್ಯತೆ ಮೇಲೆ ಎಲ್ಲಾ ವಿಚಾರಗಳು ಮುಂದಕ್ಕೆ ನಡೆಯುವಂತದ್ದಾಗಿದೆ, ಮುಂದಕ್ಕೆ ಸಾಗುವಂತದ್ದಾಗಿದೆ. ಯಾವಾಗಾದರೆ ಈ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವೋ, ಪ್ರೀತಿ ಇರೋದಿಲ್ವೋ, ಅನ್ಯೋನ್ಯತೆ ಇರೋದಿಲ್ವೋ, ಅವಾಗ ಕೆಲಸ ಇದ್ದಾಗಿಯೂ, ಯಾವ ಸಾಲಗಳು ಇಲ್ಲದಿದ್ದಾಗಿಯೂ, ಎಲ್ಲಾ ಪರಿಸ್ಥಿತಿಗಳು ಚೆನ್ನಾಗಿದ್ದಾಗಿಯೂ ಕೂಡ ಸಮಾಧಾನ ಎನ್ನುವಂಥದ್ದು ಇರುವುದಿಲ್ಲ. ಅದೇ ರೀತಿ
ದೇವರೊಂದಿಗೂ ಕೂಡ ಪ್ರೇರೆ ನಿಮಗೆ ನಮಗಿರಬೇಕಾಗಿರುವಂತ ಸಂಬಂಧ, ಕ್ರೈಸ್ತರಾಗಿರುವಂತ ನಮಗಿರಬೇಕಾಗಿರುವಂತ ಸಂಬಂಧ ಅದು ಅತ್ಯಮೂಲ್ಯವಾದದ್ದು, ಅತಿ ಶ್ರೇಷ್ಠವಾದದ್ದು. ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ ಆ ಸಂಬಂಧದಿಂದಲೇ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಆರಿಸಲ್ಪಡುವುದಕ್ಕೆ, ಕರೆಯಲ್ಪಡುವುದಕ್ಕೆ ಕಾರಣ ದೇವರೊಂದಿಗೆ ಬಹಳ ಅನ್ಯೋನ್ಯವಾಗಿರಬೇಕು, ದೇವರೊಂದಿಗೆ ಬಹಳ ಪ್ರೀತಿಯಿಂದ ಇರಬೇಕು, ಸಹವಾಸದಿಂದ ಇರಬೇಕು, ಬಹಳ ದೇವರನ್ನ ನಾವು ಮೆಚ್ಚಿಸುವ ಕ್ರಮದಲ್ಲಿ ನಾವಿರಬೇಕು ಪ್ರಿಯರೇ. ಹಾಗಾಗಿ ಈ ದಿನ ಈ ವಾಕ್ಯದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ನಮ್ಮೆಲ್ಲರಿಗೂ ಸುಪರಿಚಿತವಾದಂತ ಆ ವಚನ. ಕೆಲವೇ ವಚನಗಳನ್ನ ನಾವು ಈ ದಿನದಲ್ಲಿ ನೋಡ್ತೇವೆ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ ಮೊದಲನೇ ಅಧ್ಯಾಯ, ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ, ಅಥವಾ 5ನೇ ವಚನದವರೆಗೆ, 2ನೇ ವಚನದಿಂದ 5ನೇ ವಚನದವರೆಗೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಾಜಮಾನನನ್ನು, ಕತ್ತೆ ಒಡೆಯನು ಕೊಟ್ಟಿಗೆಯ ಗೋದಿಲೆಯಲ್ಲಿ ತಿಳಿದಿರುವುವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಠ ಜನರೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನು ತೊರೆದಿದ್ದಾನೆ, ಇಸ್ರಾಯೇಲ್ಯರು ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ. ಥ್ಯಾಂಕ್ ಯು ಪಾ. ಹಳೆ ಒಡಂಬಡಿಕೆಯಲ್ಲಿ ಈ ಮಾತು ಬರೆಯುವಾಗ ಪ್ರಿಯರೇ, ಯೇಸು ಕ್ರಿಸ್ತರವರಿಗಿಂತ ಸುಮಾರು 600 ಅಥವಾ 650 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ವಚನ ಅಥವಾ ಮಾತು ಇದು. 600-650 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ಈ ಮಾತಿನಲ್ಲಿ ಪ್ರವಾದಿಯಾದಂತ ಯೆಶಾಯನು ಬರೀತಿದ್ದಾನೆ ಈ ಮಾತು ಪ್ರಿಯರೇ. ಪ್ರವಾದಿಯಾದಂತ ಯೆಶಾಯನು ಏನ್ ಬರೀತಿದ್ದಾರೆ? ಯೆಶಾಯರವರು ಏನ್ ಹೇಳಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ? ಏನ್ ಅವರ ಇಂಟೆನ್ಷನ್ ಏನು? ಅವರ ಉದ್ದೇಶವೇನು? ಏನ್ ಅವ್ರು ಏನ್ ಹೇಳಲಿಕ್ಕೆ ಇಲ್ಲಿ ಪ್ರಯತ್ನಿಸ್ತಿದ್ದಾರೆ ಅಂತಂದ್ರೆ, ಮನುಷ್ಯರನ್ನು ದೇವರು ಉಂಟು ಮಾಡಿದ್ದಾರೆ, ಮನುಷ್ಯರಿಗೆ ದೇವರು ಜೀವವನ್ನು, ಉಸಿರನ್ನು ಕೊಟ್ಟಿದ್ದಾರೆ, ಮನುಷ್ಯರಿಗೆ ದೇವರು ಸಮಸ್ತವನ್ನು ಅಂತಂದ್ರೆ ಸರ್ವವನ್ನು ಕೊಟ್ಟು ದೇವರು ಅವ್ರನ್ನ ನಡೆಸುತ್ತಿರುವಾಗಿಯೂ ಕೂಡ ಮನುಷ್ಯರು ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ದೇವರಿಗೆ ತಿರುಗಿ ಬಿದ್ದಿದ್ದಾರಂತೆ, ದೇವರ ಮೇಲೆ ತಿರುಗಿ ಬಿದ್ದಿದ್ದಾರಂತೆ. ದೇವರ ಮೇಲೆ ತಿರುಗಿ ಬೀಳಲು ಸಾಧ್ಯವಾ? ದೇವರನ್ನ ಎದುರುಗೊಳ್ಳಲು ಸಾಧ್ಯವಾ? ದೇವರಿಗೆ ಎದುರು ಮಾತನಾಡಲು ಸಾಧ್ಯವಾ ಅಂತಂದ್ರೆ ಈ ವಚನದ ಪ್ರಕಾರ ಹಾಗೆ ನಡೀತಿದೆ ಪ್ರಿಯರೇ. ದೇವರಿಗೆ ತಿರುಗಿ ಬಿದ್ದಿದ್ದಾರಂತೆ, ದೇವರಿಗೆ ವಿರೋಧವಾಗಿ ನಡೆಯುತ್ತಿದ್ದಾರಂತೆ, ದೇವರ ಆಲೋಚನೆಗಳಿಗೆ ವಿರೋಧವಾಗಿ ನಡೆಯುತ್ತಿದ್ದಾರಂತೆ. ಅದನ್ನ ಯೆಶಾಯರವರು ಕೋಟ್ ಮಾಡಿ, ಯೆಶಾಯರವರು ಪ್ರಸ್ತಾವನೆ ಮಾಡಿ ಹೇಳುತ್ತಿರುವಂತ ಮಾತು, ಪಾಪ ಮಾಡಿದ್ದಾರೆ. ಆ ತಂದೆಯಾದ ದೇವರು ಆರಿಸಿಕೊಂಡಂತ ಜನ, ತಂದೆಯಾದ ದೇವರು ತನ್ನ ಮಕ್ಕಳಾಗಿರಬೇಕೆಂದು ಪ್ರೀತಿಯಿಂದ ಏರ್ಪಡಿಸಿಕೊಂಡಂತ ಜನ, ಇಸ್ರಾಯೇಲ್ ಜನಾಂಗವಾಗಿ ಕರೆಯಲ್ಪಟ್ಟು ಸಮಾಜದಲ್ಲಿ ದೊಡ್ಡ ನಾಮವನ್ನ ಕೊಟ್ಟೆ, ದೊಡ್ಡ ಘನತೆಯನ್ನ ಕೊಟ್ಟೆ, ಯಾರಿಗೂ ಇಲ್ಲದಿರುವಂತ ಶ್ರೇಷ್ಠ ಭಾಗ್ಯವನ್ನ ಕೊಟ್ಟೆ, ಯಾರು ಕಾಣದೇ ಇರುವಂತ ಅದ್ಭುತಗಳನ್ನ ಅವರ ಜೀವನದಲ್ಲಿ ನಾನು ಮಾಡಿದೆ. ಆದ್ರೆ ಇವತ್ತು ನಾನು ಹೇಳ್ತಿದ್ದೇನೆ, ಅವರು ನನ್ನಿಂದ ದೂರ ಆಗಿದ್ದಾರೆ. ಕಾರಣ, ಅವರು ದೂರ ಆಗ್ಲಿಕ್ಕೆ ಕಾರಣ, ದೇವರವರನ್ನ ಪ್ರೀತಿಯಿಂದ ಆರಿಸಿಕೊಂಡಿದ್ದಾರೆ, ದೇವರವರು ಬೇಕು ಎಂಬುದಾಗಿ ಆರಿಸಿಕೊಂಡಿದ್ದಾರೆ, ನನ್ನ ಮಕ್ಕಳಾಗಿ ಕರೆಯಲ್ಪಡಬೇಕೆಂಬುದಾಗಿ ಆರಿಸಿಕೊಳ್ಳಲ್ಪಟ್ಟಂತ ಇಸ್ರಾಯೇಲ್ ಜನಾಂಗದವರು ದೇವರಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಹೌದು ಪ್ರಿಯರೇ, ಹೌದು. ಎಷ್ಟು ನೊಂದುಕೊಂಡು, ಎಷ್ಟು ಆವೇದನೆಯಿಂದ ಈ ಮಾತನ್ನ ದೇವರು ಬರೆಸ್ತಿದ್ದಾರೆ ಅಂತಂದ್ರೆ ಪ್ರಿಯರೇ, ಇದರಲ್ಲಿ ನಮಗೆ ದೇವರ ನೋವು ಅರ್ಥ ಆಗಬೇಕು.
ಇದರಲ್ಲಿ ನಮಗೆ ದೇವರ ಆವೇದನೆ ನಮಗೆ ಅರ್ಥ ಆಗಬೇಕು. ದೇವರ ಆ ಸಂಕಷ್ಟ ಏನೆನ್ನುವಂಥದ್ದು ನಮ್ಗೆ ಅರ್ಥ ಆಗಬೇಕು. ದೇವರು ಯಾವಾಗ್ಲೂ ಕೂಡ ಪ್ರೇಯರ್ ನಮಗೆ ಹೇಗ್ ಕಾಣಿಸ್ತಾರೆ ಅಂತಂದ್ರೆ, ದೇವರು ಏನ್ ಬಿಡ್ರಿ ಅವ್ರು ಚೆನ್ನಾಗಿದ್ದಾರೆ, ಅವ್ರು ನನ್ನ ಇಂಥ ಪರಿಸ್ಥಿತಿಯಲ್ಲಿ ಬೀಳಿಸ್ಬಿಟ್ಟಿದ್ದಾರೆ. ಯಾರು ಬೀಳಿಸಿದ್ದಾರೆ? ಯಾರು ನಿನ್ನನ್ನು ಅಂತ ಪರಿಸ್ಥಿತಿಯಲ್ಲಿ ಬೀಳಿಸಿದ್ದು? ಯಾರು ನಿನಗೆ ಅಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದು? ದೇವರ ನಿನಗೆ ಅಂತ ಪರಿಸ್ಥಿತಿ ತಂದಿಟ್ರ? ದೇವರು ನಿನಗೆ ಇಂಥ ಕಠಿಣವಾದಂತ ಪರಿಸ್ಥಿತಿಯನ್ನ ತಂದಿಟ್ಟು ನಿನ್ನ ಕಷ್ಟ ಪಡುವುದಕ್ಕೆ ದೇವರು ಕಾರಣವಾಗಿದ್ದಾರ? ನೋ. ನಿನ್ನ ಈ ನೋವಿಗೆ, ನಿನ್ನ ಈ ಸಂಕಷ್ಟಕ್ಕೆ, ನಿನ್ನ ಈ ಒಂದು ಪರಿಸ್ಥಿತಿಗೆ ಕಾರಣ ನೀನೇ. ಏನ್ ಹೇಳ್ತಿದ್ದಾರೆ ಯಶರ್ ಅವರು ನೋಡಿ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ದೇವರು ಪ್ರಕೃತಿಯೊಂದಿಗೆ ಮಾತನಾಡ್ತಾರೆ. ದೇವರು ಪಂಚಭೂತಗಳ ಜೊತೆಗೆ ಮಾತನಾಡ್ತಾರೆ. ದೇವರು ಉಂಟು ಮಾಡಿದಂತವುಗಳು, ದೇವರ ಕೈಗಳಿಂದ ಸೃಷ್ಟಿಸಲ್ಪಟ್ಟಂತವುಗಳು. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡ್ತಾನೆ. ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಸ್ಪೀಕಿಂಗ್ ಔಟ್. ನಾನು ಮಾತನಾಡ್ತಿದ್ದೇನೆ. ಏನ್ ದೇವ್ರೆ, ಏನ್ ಮಾತನಾಡ್ತಿದ್ದೀರಾ? ನೀವು ಮಾತನಾಡ್ತಿದ್ದೀರಾ ಅಂತಂದ್ರೆ ಕಾರಣ ಇರುತ್ತೆ. ನೀವು ಮಾತನಾಡ್ತಿದ್ದೀರಾ ಅಂತಂದ್ರೆ ಒಂದು ಉದ್ದೇಶವಿರುತ್ತೆ. ನೀವು ಬಾಯಿ ತೆರೆದು ಪ್ರತ್ಯೇಕವಾಗಿ ಆಕಾಶ ಮಂಡಲ ಜೊತೆಗೆ ಮಾತನಾಡ್ತಿದ್ದೀರಾ, ಭೂಮಿಯ ಜೊತೆಗೆ ಮಾತನಾಡ್ತಿದ್ದೀರಾ ಅಂತಂದ್ರೆ ಏನೋ ಒಂದು ರೀಸನ್ ಇದೆ ದೇವ್ರೆ. ಏನದು? ನೀವು ಮಾತನಾಡಿ ನಾವು ಕೇಳ್ತೇವೆ. ನೀವು ಮಾತನಾಡಿದ್ರೆ ನಮಗೆ ಭಯ ಆಗುತ್ತೆ ಗೊತ್ತಾ? ನೀವು ಮಾತನಾಡಿದ್ರೆ ಏನಾಗಿದೆಯೋ ನಮ್ಮಿಂದ ತಪ್ಪು ಎಂಬುದಾಗಿ ನಮಗೆ ಭಯ ಆಗುತ್ತೆ ಗೊತ್ತಾ ದೇವ್ರೆ? ಏನಾಯ್ತು? ನಮ್ಮಿಂದ ಏನಾದ್ರು ತಪ್ಪಾಯ್ತಾ? ನಾವೇನಾದ್ರೂ ಅವಿಧೇಯರಾಗಿದ್ದೇವಾ? ನಾವೇನಾದ್ರೂ ನಿಮ್ಮಿಂದ ದೂರ ಆಗಿದ್ದೇವ? ನಿಮ್ಮ ಮಾತೇನಾದ್ರೂ ನಾವು ಮೀರಿದ್ದೇವ ದೇವರೇ? ಏನಾಯ್ತು ಅಂತ ನಡುಗುತ್ತಾ ದೇವರ ಸಮ್ಮುಖಕ್ಕೆ ಬಂದು ಆಕಾಶವು ಭೂಮಂಡಲವು ಕೇಳ್ತಿದೆ ಕಿವಿಗೊಟ್ಟು, ಲಾಲಿಸಿ ನನ್ನ ಮಾತುಗಳನ್ನ ಕೇಳಿ. ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು, ನಿಮ್ಗೊಂದು ವಿಷಯ ತಿಳಿಸಬೇಕು. ಏನ್ ದೇವರೇ ಅಂತಂದ್ರೆ, ಅವಾಗ ದೇವರು ಹೇಳ್ತಿದ್ದಾರೆ ನೋಡಿ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಆಕಾಶವೇ ನೀನ್ ನೋಡ್ತಿದ್ಯಲ್ಲಪ್ಪ, ಭೂಮಂಡಲವೇ ನೀನು ಹೋರ್ತಿದ್ಯಲ್ಲ, ನೀನ್ ಹೊತ್ಕೊಂಡ್ ತಿರುಗ್ತಿದ್ಯಲ್ಲಪ್ಪ 24 ಗಂಟೆ. ನಿನಗ್ ಗೊತ್ತು ತಾನೆ ನಿನ್ನ ಮೇಲೆ ನಡೀತಿದ್ದಾರೆ. ಆಕಾಶವೇ ನಿನ್ನ ಮೇಲಿಂದ ಸಮಸ್ತವನ್ನ ಕಾಣ್ತಿದ್ಯಲ್ಲ, ಕಣ್ಣಿಗೆ ಕಾಣದೇ ಇರುವಂತದ್ದು ಏನಿಲ್ವಲ್ಲ? ಏನಿಲ್ಲ ಸ್ವಾಮಿ, ಎಲ್ಲ ನೋಡ್ತಿದ್ದೇನೆ. ಭೂಮಿ ನೀನು ಕೂಡ ಹೌದು ಸ್ವಾಮಿ, ನೋಡ್ತಿದ್ದೇನೆ. ಏನಾಯ್ತು ಅಂತಂದ್ರೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗ್ ದ್ರೋಹ ಮಾಡಿದಾರಪ್ಪ, ನನಗ್ ಮೋಸ ಮಾಡ್ಬಿಟ್ಟಿದ್ದಾರೆ. ನಿಮ್ಮ ಮಕ್ಕಳ? ಹೌದು. ಮೋಸ ಮಾಡಿದಾರ? ಹೌದು. ನಿಮ್ಮ ಮಕ್ಕಳು ನಿಮಗ್ ಮೋಸ ಮಾಡೋದು ಏನು ಸ್ವಾಮಿ? ಇಲ್ಲ, ಮೋಸ ನಡೀತಿದೆ ನನಗೆ. ಮೋಸ ಮಾಡಿದ್ದಾರೆ. ಯಾರು? ನಿಮ್ಮ ಮಕ್ಕಳಂತಂದ್ರೆ ಇಸ್ರಾಯೇಲ್ಯರ ಜನ? ಹೌದು. ನೀವು ಆರಿಸಿಕೊಂಡಂತ ಜನಾಂಗ? ಹೌದು. ಅಬ್ರಹಾಮನಿಂದ ಬಂದಂತ? ಹೌದು. ಐಗುಪ್ತ ದೇಶದಿಂದ ಕೆಂಪು ಸಮುದ್ರವನ್ನ ಇಬ್ಬಾಗವನ್ನಾಗಿ ಮಾಡಿ ಅವರ ಕಣ್ಣು ಮುಂದೆ ಚರಿತ್ರೆಯಲ್ಲಿ ನಡೆಯದೇ ಇರುವಂತ, ಕಾಣದೇ ಇರುವಂತ, ಕೇಳದೇ ಇರುವಷ್ಟು ದೊಡ್ಡ ಅದ್ಭುತಗಳನ್ನ ಮಾಡಿ ನಡೆಸಿರುವಂತ ಜನರೇನ? ಹೌದು. ಅವರಿಗೋಸ್ಕರ ನ್ಯಾಯಸ್ಥಾಪಕರನ್ನ ಎಬ್ಬಿಸಿದಂತ ದೇವರು ಎಬ್ಬಿಸಿದ್ದೀರಾ? ಅವರೇನ? ಹೌದು. ರಾಜನನ್ನ, ದಾವೀದನನ್ನ ಕೊಟ್ಟಿದ್ದೀರಾ? ಅವರೇನ? ಹೌದು. ಏನಾಯ್ತು ಸ್ವಾಮಿ ಅಂತಂದ್ರೆ, ನನಗೆ ದ್ರೋಹ ಮಾಡ್ಬಿಟ್ಟಿದ್ದಾರೆ, ಮೋಸ ಮಾಡ್ಬಿಟ್ಟಿದ್ದಾರೆ. ನನಗೆ ಮೋಸ ನಡೆದಿದೆ. ಅದು ಯಾರ ಜೊತೆಗೆ ಹೇಳ್ಕೊಳ್ತಿದ್ದಾರೆ ಅಂತಂದ್ರೆ, ಪ್ರಕೃತಿಯ ಜೊತೆಗೆ ಮಾತನಾಡ್ತಿದ್ದಾರೆ. ಹೀಸ್ ಟಾಕಿಂಗ್ ಟು ನೇಚರ್, ಪ್ರಕೃತಿ ಜೊತೆಗೆ. ನನಗೆ ಮೋಸ ಮಾಡ್ತಿದ್ದಾರೆ, ದ್ರೋಹ ಆಗಿದೆ ಅಂತ ಹೇಳ್ತಾ, ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯನ್ನು ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಗಳು ಆಲೋಚಿಸುವುದಿಲ್ಲ. ಎತ್ತು ತನ್ನ ಯಜಮಾನನನ್ನ ತಿಳಿದುಕೊಳ್ಳುತ್ತೆ, ಬೆಳಿಗ್ಗೆಲ್ಲ ಸುತ್ತಾಡುತ್ತೆ, ಸಂಜೆಗ್ ಮನೆಗ್ ಬಂದ್ಬಿಡುತ್ತೆ. ಕತ್ತೆ ಕೂಡ ತನ್ನ ಯಜಮಾನನ ಕೊಟ್ಟಿಗೆನ ನೆನಪಿಟ್ಕೊಳ್ಳುತ್ತೆ, ಇಲ್ಲಿಗೆ ಹೋದ್ರು ಕೂಡ ಕೊನೆಗೆ ಅಲ್ಲೇ ಬಂದ್ಬಿಡುತ್ತೆ.
ಅಲ್ಲೇ ಬಂದ್ಬಿಡುತ್ತೆ. ಆದ್ರೆ ನನ್ನ ಜನರಲ್ವಾ, ನನ್ನ ಜನರಾಗಿರುವಂತ ಇಸ್ರಾಯೇಲಿಯರಿಗೆ ಬುದ್ಧಿ ಇಲ್ಲ. ಅವರು ನನ್ನ ಬಳಿಗೆ ಬರ್ತಿಲ್ಲ, ಅವರು ನನ್ನನ್ನು ನೋಡ್ತಿಲ್ಲ. ಆಡು, ಕುರಿಗಳು, ಕತ್ತೆಗಳು ಭಯಂಕರವಾಗಿ ಅವ್ರಿಗೆ ಆಸ್ತಿ ನಾನು ಕೊಟ್ಟಿದ್ದೇನೆ. ಅವೆಲ್ಲವೂ ಕೂಡ ಅವ್ರ ಕಣ್ಣು ಮುಂದೆ ಇದ್ದಾಗ್ಯೂ ಕೂಡ ಅವೆಲ್ಲ ಅವ್ರ ಮನೆಗೆ ಹೋಗ್ತಿದ್ದಾವೆ. ಅವರು ಮಾತ್ರ ನನ್ನ ಮನೆಗೆ ಬರ್ತಿಲ್ಲ. ಅವೆಲ್ಲ ಆ ಪ್ರಾಣಿಗಳೆಲ್ಲವೂ ಕೂಡ ಆ ಯಜಮಾನನ ಕೊಟ್ಟಿಗೆ ಸೇರ್ತಿದ್ದಾವೆ. ಆದ್ರೆ ನನ್ನ ಜನರು ನನ್ನ ಬಳಿಗೆ ಬರ್ತಿಲ್ಲ. ನನ್ನ ಬಳಿಗೆ ಬರ್ತಿಲ್ಲ. ಕಾರಣ ಏನೋ ಗೊತ್ತಾ? ಬುದ್ಧಿ ಇಲ್ಲಪ್ಪ. ಬುದ್ಧಿ ಕಡಿಮೆ ಆಗ್ಬಿಟ್ಟಿದೆ. ಬುದ್ಧಿ ಕಡಿಮೆ ಆಗ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಒಬ್ರು ನಾಯಿ ಬೆಳೆಸ್ಕೊಳ್ತಿದ್ರು. ನಾಯಿ ಬೆಳೆಸ್ತಾ 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 ಒಂದು ದಿನ ಅವ್ರ ಮನೆಯಲ್ಲಿರುವಂತ ಮಗಳಿಗೆ ಅದು ಕಚ್ಬಿಡ್ತು. ಚೊರಾಗಲ್ಲ, ಚಿಗದ ಕಚ್ಬಿಡ್ತು. ಕಚ್ಚಿದೆ ಅಂತ ಹೇಳ್ಬಿಟ್ಟು ಅದನ್ನ ನಾಯಿನ ಬಿಟ್ಬಿಟ್ರು ಅವ್ರು. ಬಿಟ್ಬಿಟ್ರು ಅಂತಂದ್ರೆ ದೂರ ಎಲ್ಲೋ ಬಿಟ್ಟು ಬಂದ್ರು. ಗಾಡಿಲಿ ತಗೊಂಡೋಗ್ಬಿಟ್ಟು ಬಿಟ್ಟು. ಅವತ್ತೆಲ್ಲ ಅವ್ರ ಮನೆಯಲ್ಲಿ ಒಂಥರ ದುಃಖ ಪಡ್ತಿದ್ರು. ಅಂದ್ರೆ ಇಷ್ಟು ದಿನ ಇತ್ತಲ್ವಾ, ಇವಾಗಿಲ್ಲ ಅನ್ನೋ ಒಂಥರ ನೊಂದ್ಕೊಂಡಿದ್ರು. ಮಾರನೇ ದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ಡೋರ್ ಹೊರಗಡೆ ನಾಯಿ ನಿಂತಿದೆ. ಮಾರನೇ ದಿನ ಬೆಳಿಗ್ಗೆ ನಾಯಿ ನಿಂತಿದೆ. ಎಲ್ಲಿಂದ ಬಂತು ನಾಯಿ ಅಂತಂದ್ರೆ ಬಂದ್ಬಿಡ್ತು. ಹೆಂಗ್ ಬಂತು ನಾಯಿ? ಬಂದ್ಬಿಡ್ತು. ದೂರ ಬಿಟ್ಟು ಬಂದ್ವಲ್ಲ, ಬಂದ್ಬಿಡ್ತು. ತನ್ನ ಯಜಮಾನನ ಮನೆಯನ್ನ ಮರ್ತಿಲ್ಲ ಅದು. ತನಗೆ ಅನ್ನ ಹಾಕಿದಂತ ಮನೆ ಮರ್ತಿಲ್ಲ ಅದು. ಎಲ್ಲೋ ದೂರ ಇದೀನಲ್ವಾ, ಇನ್ನು ಗೊತ್ತಾಗಲ್ಲಲ್ವಾ ಅಂತ ಹೇಳಿಬಿಟ್ಟು ಬೀದಿ ತಿರುಗಿಲ್ಲ ಪ್ರೇರೆ. ಮತ್ತೆ ಬಂದ್ಬಿಡ್ತು, ಮನೆಗ್ ಬಂದ್ಬಿಡ್ತು. ಒಂದು ನಾಯಿಗೆ ಬುದ್ಧಿ ಇದೆ ಪ್ರೇರೆ ಮನೆಗ್ ಬರ್ಬೇಕು ಅಂತ. ತನ್ನ ಮಕ್ಕಳಾಗಿರುವಂತವ್ರಿಗೆ ಬುದ್ಧಿ ಇಲ್ಲ. ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ. ಇದು 600 ವರ್ಷಗಳಿಂದ, 2600 ವರ್ಷಗಳಿಂದ ನಡೆದಂತ ಸಂಗತಿ. ಇವಾಗ ಯಾಕೆ ಬ್ರದರ್ ಮಾತನಾಡಿಕೊಳ್ಬೇಕು ಅಂತಂದ್ರೆ, ನೋ, ಇದು 2000 ವರ್ಷಗಳಿಂದ ನಡೆದಂತ ಸಂಗತಿ ಆಗಿದ್ದರೂ ಇವತ್ತಿಗೂ ಕೂಡ ಅಪ್ಲಿಕೇಬಲ್ ಆಗುವಂತದ್ದೇನೋ ಗೊತ್ತಾ? ನಮಗೂ ದೇವರಿಗೂ ಸಂಬಂಧಗಳು ಹೇಗಿದ್ದಾವೆ, ನಮಗೂ ದೇವರಿಗಿರುವಂತ ಅನ್ಯೋನ್ಯತೆ, ಕನೆಕ್ಷನ್ ಹೇಗಿದೆ. ದೇವರ ಬಳಿಗೆ ಹೋಗ್ತಿದ್ದೇವ ನಾವು, ದೇವರನ್ನ ನೋಡ್ತಿದ್ದೇವ ನಾವು, ದೇವರೊಂದಿಗೆ ಮಾತನಾಡ್ತಿದ್ದೇವೆ, ದೇವರೊಂದಿಗೆ ಸಮಯವನ್ನ ಕಳೀತಿದ್ದೇವೆ. ಆರ್ ವಿ ಗಿವಿಂಗ್ ಟೈಮ್ ಟು ಅವರ್ ಗಾಡ್? ದೇವರಿಗೆ ಸಮಯವನ್ನ ಕೊಡ್ತಿದ್ದೇವ? ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ. ಯಾಕಿಲ್ಲ ಬುದ್ಧಿ? ಧರ್ಮಶಾಸ್ತ್ರವಿದೆ, ನಾಯಕರಿದ್ದಾರೆ, ರಾಜರಿದ್ದಾರೆ, ಪ್ರವಾದಿಗಳಿದ್ದಾರೆ, ಅರಸರಿದ್ದಾರೆ, ಎಲ್ಲಾ ರೀತಿಯಾದಂತ ಪರಿಸ್ಥಿತಿಗಳನ್ನ ಅವರಿಗೆ ಒದಗಿಸಿಕೊಟ್ಟಿದ್ಯಲ್ಲ ಸ್ವಾಮಿ. ಇನ್ಯಾಕೆ ಬುದ್ಧಿ ಇಲ್ಲ ಅಂತಂದ್ರೆ, ಬುದ್ಧಿ ಇಲ್ಲ, ಏನ್ ಮಾಡೋದು? ಅವ್ರಿಗೆ ಬುದ್ಧಿ ಬರ್ತಿಲ್ಲ, ಏನ್ ಮಾಡ್ಲಿ ನಾನು? ಹೆಂಗ್ ಹೇಳ್ಕೊಳ್ಳಿ? ಯಾರಿಗೆ ಹೇಳ್ಕೊಳ್ಳಿ? ಯಾರಿಗೆ ಹೇಳ್ಕೊಂಡ್ರೆ ನನ್ನ ಈ ನೋವರ್ಥ ಆಗುತ್ತೆ? ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಬುದ್ಧಿ ಬರ್ತಿಲ್ಲ ಅಂತ ಹೇಳ್ತಾ, ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿ ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಯಾರನ್ನ ಧಿಕ್ಕರಿಸಿದ್ದಾರೆ? ಯಾರಿಂದ ದೂರ ಆಗ್ತಿದ್ದಾರೆ? ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಯೆಹೋವನನ್ನು ತೊರೆದಿದ್ದಾರೆ. ಅಷ್ಟು ಧೈರ್ಯ ಬಂದ್ಬಿಡ್ತಾ? ಕೈ ಹಿಡಿದು ನಡೆಸಿದಂತ ಕೈಯನ್ನೇ ಬೇಡ ಅಂತ ಹೇಳುವಷ್ಟು ದೊಡ್ಡನಾಗ್ಬಿಟ್ಟಿದೀವ. 2025 ಬದುಕ್ತಿದ್ದೇವೆ ಪ್ರೇರೆ. 2025 ಬದುಕ್ತಿರುವಂತ ನಾವು 2025ನೇ ವರ್ಷದಲ್ಲಿ ಜೀವಿಸುತ್ತಿರುವಂತ ನಾವುಗಳು ಅರ್ಥ ಮಾಡ್ಕೊಳ್ಬೇಕಾದಂತದ್ದು ಏನಂತಂದ್ರೆ, ಕ್ರೈಸ್ತರಾಗಿ ಜೀವಿಸುತ್ತಿರುವಂತ ನಾವು ವಿಚಾರ ಮಾಡಬೇಕಾಗಿರುವಂತ ಸಂಗತಿ ಏನಂತಂದ್ರೆ ಪ್ರೇರೆ, ದೇವರಿಗೆ ನಮಗೆ ಇರಬೇಕಾಗಿರುವಂತ ಸಂಬಂಧ ಅಥವಾ ಕನೆಕ್ಷನ್ ಪರ್ಫೆಕ್ಟ್ ಆಗಿದೆಯಾ, ಸರಿಯಾಗಿದೆಯಾ? ದೇವರೊಂದಿಗೆ ನಿಜವಾಗ್ಲೂ ನಮ್ಮ ಸಂಬಂಧಗಳು ಸರಿಯಾದಂತ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಿದೀವ ಪ್ರಿಯರೇ? ನಾವ್ ಅಂದುಕೊಳ್ಳೋದಲ್ಲ, ನನಗೆ ದೇವರಿಗೆ ಸಂಬಂಧ ಚೆನ್ನಾಗಿದೆ, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಐ ಆಮ್ ವೆರಿ ಗುಡ್ ಡಿವೋಟಿ ಫಾರ್ ಗಾಡ್ ಅಂತೇಳಿ ನೀನ್ ಹೇಳೋದಲ್ಲ ಸರ್, ದೇವರು ಹೇಳಬೇಕು. ದೇವರು ಕೊಡ್ಬೇಕಾ ಸ್ಟೇಟ್ಮೆಂಟ್. ಯೇಸು ಕ್ರಿಸ್ತರವರನ್ನು ಕುರಿತು ನೀರಿನಲ್ಲಿ ಮುಳುಗಿ ಎದ್ದಿದ ತಕ್ಷಣ ಆಕಾಶವಾಣಿ ಆಯ್ತು. ಆಕಾಶವಾಣಿ ಕೊಟ್ಟದ್ಯಾರು? ದೇವರು. ಈತನ ನನ್ನ ಪ್ರಿಯ ಕುಮಾರನು, ನಾನು ಪ್ರೀತಿಸ್ತಿದ್ದೇನೆ ಈತನನ್ನ, ಐ ಲವ್ ಹಿಮ್. ಯಾರು ಹೇಳಿದ್ದು ಮೊದಲು? ದೇವರು ಹೇಳಿದ್ರು, ದಟ್ ಐ ಲವ್ ಜೀಸಸ್. Can Jesus tell you that he loves you?
ದೇವರು ಯೇಸು ಕ್ರಿಸ್ತರವರು ಬಾಯಿ ತೆರೆದು ಹೇಳಲಿಕ್ಕಾಗತ್ತಾ, ನಾನು ಈತನನ್ನ ಪ್ರೀತಿ ಮಾಡ್ತಿದ್ದೇನೆ, ಈತ ನನ್ನ ಮಾತಿನ ಪ್ರಕಾರವಾಗಿ ಜೀವಿಸ್ತಿದ್ದೇನೆ, ಈತ ನನ್ನಿಂದ ದೂರ ಆಗಿಲ್ಲ, ಈತ ನನ್ನ ಮಾತಿಗೆ ವಿಧೇಯನಾಗಿದ್ದೇನೆ ಎಂಬಂತ ಮಾತು ಪ್ರೇರೆ ದೇವರು ನಮ್ಮನ್ನ ನೋಡಿ ಹೇಳಲಿಕ್ಕಾಗುವಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೇವಾ ಅಥವಾ ದೇವರಿಂದ ದೂರ ಆಗ್ಬಿಟ್ಟಿದ್ದೇವಾ? ದೇವರಿಂದ ದೂರ ಆಗಿದ್ದರೆ ಪ್ರೇರೆ ಇದು ಒಳ್ಳೆ ಸಮಯ. ಇನ್ನು ಸಮಯ ಕಾಲ ಮಿಂಚಿಲ್ಲ. ದೇವರು ನಮ್ಗಿನ್ನೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ದೇವರು ನಮ್ಗಿನ್ನೂ ಸಮಯವನ್ನ ಕೊಟ್ಟಿದ್ದಾರೆ. ಆತನ ಬಳಿಗೆ ತಿರುಗಿ ಸೇರಬೇಕು ನಾವು. ಆತನನ್ನ ನೋಡಬೇಕು. ಇಸ್ರಾಯೇಲ್ಯರು ಹಾಳಾಗೋದಕ್ಕೆ ಕಾರಣ ಅವರೇ. ಅವರ ಕೈಯಾರೆ ಅವರನ್ನ ಹಾಳು ಮಾಡ್ಕೊಂಡ್ರು. ಅವರ ಕೈಯಾರೆ ಅವರ ಜೀವನವನ್ನ ನಾಶ ಮಾಡ್ಕೊಂಡ್ರು. ಹೇಗೋ ಗೊತ್ತಾ ಪ್ರಿಯರೇ? ದೇವರಿಂದ ದೂರ ಆದ್ರು, ದೇವರಿಗೆ ದ್ರೋಹ ಮಾಡಿದ್ದಾರೆ, ಬೆನ್ನು ಮಾಡಿದ್ದಾರೆ, ಬೇರೆ ಆಗಿದ್ದಾರೆ, ತೊರೆದು ಬಿಟ್ಟಿದ್ದಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ, ಸತ್ಯವೇದದಲ್ಲಿ ದೇವರೇ ದ್ರೋಹವನ್ನು ಅನುಭವಿಸಿದಂತ ದೇವರು, ಮೋಸವನ್ನು ಅನುಭವಿಸಿದಂತ ದೇವರೇ ಬಾಯಿ ತೆರೆದು ಹೇಳ್ತಿರುವಂತ, ನನಗ್ ಮೋಸ ಆಗ್ಬಿಟ್ಟಿದೆ, ಕ್ರೈಸ್ತರೇ, ದೇವರನ್ನ ನಂಬಿದಂತ ಜನರೇ, ಇವತ್ತು ದೇವರು ಇಸ್ರಾಯೇಲ್ಯರನ್ನು ಕುರಿತು ಬರೆಸಿರುವುದರಿಂದ ನಾವು ಮಾತನಾಡಿಕೊಳ್ತಿದ್ದೇವೆ. ಒಂದು ವೇಳೆ ನಮ್ಮನ್ನು ಕುರಿತು ನಮ್ಮ ಮುಂದಿನ ತಲೆಮಾರುಗಳಿಗೆ ದೇವರೊಂದು ವೇಳೆ ಪುಸ್ತಕವನ್ನ ಬರೆಯುವುದಾದ್ರೆ, ಆ ಪುಸ್ತಕದಲ್ಲಿ ನಮ್ಮ ಹೆಸರನ್ನ ಮೆನ್ಷನ್ ಮಾಡಿ ದೇವರು ಈ ತರ ಬರೆದ್ರೆ ಬರೆಯುವಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೇವ? ನನ್ನ ಮಕ್ಕಳು, ನನ್ನ ಮಗನನ್ನ ಕಳಿಸ್ದೇವ್ರಿಗೋಸ್ಕರ, ನನ್ನ ಮಗನು, ನನ್ನ ಪ್ರಿಯ ಮಗನು, ನಾನು ಆತನನ್ನ ಎಷ್ಟೋ ಪ್ರೀತಿ ಮಾಡಿದೆ ಅಂತ ನನ್ನ ಮಗನನ್ನ ನಾನು ಇವ್ರಿಗೋಸ್ಕರ ಕೊಟ್ಟೆ. ಇವರು ಪಾಪಿಗಳಂತ ನನಗೆ ಗೊತ್ತು, ಕಳಿಸ್ಕೊಟ್ಟೆ. ಇವರು ದ್ರೋಹಿಗಳಂತ ನನಗೆ ಗೊತ್ತು, ಕಳಿಸ್ಕೊಟ್ಟೆ. ನನ್ನ ಮಗನ ಪ್ರಾಣವನ್ನ ಕೊಟ್ಟೆ ಅವ್ರಿಗೋಸ್ಕರ. ಶಿಲುಬೆ ಮೇಲೆ ರಕ್ತವೆಲ್ಲ ಸುರಿದಂತ ದೇಹ ನನಗೆ ನೋಡ್ಲಿಕ್ಕಾಗಿಲ್ಲ. ಮೈಯೆಲ್ಲ ಪೆಟ್ಟಾದಂತ ದೇಹ ನಾನು ನೋಡ್ಲಿಕ್ಕಾಗಿಲ್ಲ. ಉಗುಳಿದ್ರು, ನನ್ನ ಮಗ ತಡ್ಕೊಂಡ. ಕೆನ್ನೆಯ ಮೇಲೆ ಹೊಡೆದ್ರು, ನನ್ನ ಮಗ ತಡ್ಕೊಂಡ. ಮುಳ್ಳಿನ ಕಿರೀಟ ಬಿಟ್ರು, ಹೇಳನೆ ಮಾಡಿದ್ರು, ಅಸಹ್ಯ ಪಡಿಸಿದರು, ಇಷ್ಟೆಲ್ಲ ಮಾಡ್ತಿದ್ರು ಕೂಡ ನನ್ನ ಮಗನನ್ನ ನೋಡ್ಲಿಕ್ಕಾಗಿಲ್ಲ. ನನ್ನ ಮಗ ತಡ್ಕೊಂಡ. ನನ್ನ ಮಗ ಇಷ್ಟೆಲ್ಲ ಸಹಿಸಿಕೊಂಡು, ಇಷ್ಟೆಲ್ಲ ತಡ್ಕೊಂಡು, ರಕ್ತವೆಲ್ಲ ಸುರಿಸಿಕೊಂಡು, ದೇಹವೆಲ್ಲ ಚಿತ್ರ ಹಿಂಸೆಯನ್ನ ಅನುಭವಿಸಿ ಶಿಲುಬೆಯ ಮೇಲೆ ಹಾಕಿದಾಗ ನಾನು ನೋಡ್ಲಿಕ್ಕಾಗಿಲ್ಲ. ಅವಾಗ ನನ್ನ ಮಗನ ಜೊತೆಗೆ ಇರ್ಲಿಕ್ಕೆ ನನಗಾಗಿಲ್ಲ. ಆ ನನ್ನ ಮಗನ ನೋವನ್ನ ಕಣ್ಣಾರೆ ನೋಡ್ಲಿಕ್ಕೆ ನನಗಾಗಿಲ್ಲ. ನಾನು ಬಿಟ್ಟೆ, ನಾನು ಕೈ ಬಿಟ್ಟೆ. ನನ್ ಕೈ ಬಿಟ್ಟಾಗ ನನ್ನ ಮಗನ್ ಏನ್ ಕೇಳದ್ನೋ ಗೊತ್ತಾ? ಯಾಕಯ್ಯ ನನ್ನ ಕೈ ಬಿಟ್ಟೆ? ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟೆ? ನೀನ್ ನನ್ನ ಕೈ ಬಿಟ್ರೆ ನಾನು ಹೇಗ್ ಬದುಕೋದು? ನೀನ್ ನನ್ನ ಕೈ ಹಿಡ್ದಿಲ್ಲ ಅಂತಂದ್ರೆ ನಾನು ಹೇಗೆ ಜೀವಿಸೋದು? ಯಾಕೆ ನನ್ನ ಕೈ ಬಿಟ್ಟೆ? ನನ್ನ ಮಗನ ಜೊತೆಗೆ ನಾನು ಇಷ್ಟು ವರ್ಷಗಳ ಕಾಲ ಜೊತೆ ಆಗಿದ್ದೆ, ಆದ್ರೆ ಆ ಪರಿಸ್ಥಿತಿಯಲ್ಲಿ ನಾನು ನನ್ನ ಮಗನ ಜೊತೆಗೆ ಇರ್ಲಿಕ್ಕೆ ಆಗಿಲ್ಲ. ಅವನ ಜೊತೆಗೆ ನಾನು ಆ ಹಿಂಸೆನ ನೋಡ್ಲಿಕ್ಕೆ ನನ್ನಿಂದ ಆಗಿಲ್ಲ. ಇಷ್ಟು ತ್ಯಾಗ ಮಾಡಿದೆ, ಇಷ್ಟು ಪ್ರಾಣವನ್ನ ಕೊಟ್ಟೆ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಪ್ರೀತಿ ನಾನು ತೋರಿಸಿದಾಗಿ ಕೂಡ ಕೊನೆಗೆ ನನಗೆ ಸಿಕ್ತಿರೋದೇನು? ವಾಟ್ ಆಮ್ ಐ ಗೆಟಿಂಗ್? ವಾಟ್ ಇಸ್ ದ ರಿಸಲ್ಟ್? ಅದರಿಂದ ಬರ್ತಿರುವಂತ ರಿಸಲ್ಟ್ ಏನು? ಶೂನ್ಯ, ಝೀರೋ. ನನ್ನ ಮಕ್ಕಳನ್ನ ನಾನು ಉನ್ನತ ಸ್ಥಿತಿಗತಿಗಳಲ್ಲಿ ಇರಬೇಕು ಅಂತ ನಾನು ಎನಿಸ್ತಿದ್ರೆ ಅವ್ರು ನನ್ನಿಂದ ಎಷ್ಟೋ ದೂರ ಹೋಗ್ತಿದ್ದಾರೆ, ನನಗ್ ದ್ರೋಹ ಮಾಡ್ತಿದ್ದಾರೆ, ನನಗೆ ವಾಕ್ಯ ಕೇಳ್ತಿದ್ದಾರೆ, ಪ್ರಕಾರ ಬದುಕ್ತಿಲ್ಲ, ದ್ರೋಹ ಮಾಡ್ತಿದ್ದಾರೆ. ಗೊತ್ತಾ ನನಗೆ ಎಷ್ಟೋ ಶ್ರೇಷ್ಠವಾದ ಮಾತುಗಳನ್ನ ನಾನು ತಿಳಿಸ್ತಿದ್ದಾಗ್ಯೂ ಕೂಡ, ಅನೇಕ ಸೇವಕರನ್ನ ಎಬ್ಬಿಸುತ್ತಿದ್ದಾಗ್ಯೂ ಕೂಡ, ಅನೇಕ ಉತ್ತಮವಾದಂತ ಸಂದೇಶಗಳನ್ನ, ನನ್ನ ಪ್ರೀತಿಯ ಮಾತುಗಳನ್ನ, ನನ್ನ ಕೋಪದ ಮಾತುಗಳನ್ನ, ನನಗೆ ಯಾವ್ದು ಕೋಪ ಬರುತ್ತೆ, ನನಗೆ ಯಾವ್ದು ಪ್ರೀತಿ ಆಗುತ್ತೆ, ಎಷ್ಟೋ ಮಾತುಗಳನ್ನ ತಿಳಿಸಿದಾಗ್ಯೂ ಕೂಡ ಕೇಳ್ತಾರೆ, ನಡೀತಿಲ್ಲ. ಏನ್ ಮಾಡ್ಲಿ? ಏನ್ ಮಾಡ್ಬೇಕು? ಇನ್ನೇನ್ ಮಾಡಿದ್ರೆ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ? ಇನ್ನೇನ್ ಮಾಡಿದ್ರೆ ನನ್ನ ಮಕ್ಕಳನ್ನ ನಾನು ನನ್ನ ಬಳಿಗೆ ತರಲಿಕ್ಕೆ ಸಾಧ್ಯ? ಅವ್ರಿಗೆ ಮಾರ್ಗ ಗೊತ್ತಾಗಲ್ಲ ಅಂತ ಹೇಳಿ ಯೇಸು ಸ್ವಾಮಿನ ನಾನೇ ಮಾರ್ಗ. ನಿಮಗ್ ಮಾರ್ಗ ಗೊತ್ತಿಲ್ಲಪ್ಪ, ನೀವು ಮಾರ್ಗ ತಪ್ತೀರಾ, ನೀವು ಶರೀರದಲ್ಲಿದ್ದೀರಾ, ಪಾಪ ಮಾಡ್ತೀರಾ. ನೀವು ಪಾಪ ಮಾಡದೆ ಇರಬೇಕು ಅಂತಂದ್ರೆ ನನ್ನ ಮಗನಾಗಿರುವಂತ ಕ್ರಿಸ್ತನನ್ನ ಕಳಿಸ್ತೇನೆ. ಅವನು ಪಾಪ ಮಾಡಲ್ಲಪ್ಪ. ನೋಡಿ,
ನಿಮ್ಮ ಕಣ್ಣು ಮುಂದಿರುವಂತ ಸಾಕ್ಷಿಯನ್ನ ನೋಡಿ ಪಾಪ ಮಾಡಲ್ಲ. ನೀವು ಕೂಡ ಪಾಪ ಮಾಡದೇ ಇರ್ಬೋದು ಗೊತ್ತಾ? ಪಾಪ ಮಾಡಬೇಡಿ. ಯೇಸು ಸ್ವಾಮಿ ಹೋಗ್ಬಿಟ್ರು. ಅಯ್ಯೋ, ನನ್ನ ಮಕ್ಕಳು ಎಲ್ಲಿ ದಾರಿ ತಪ್ಪ ಹೋಗ್ತಾರೋ, ಅಯ್ಯೋ ನನ್ನ ಮಕ್ಕಳು ನನ್ನಿಂದ ಹೆಂಗೆದ್ದು ಎಲ್ಲಿ ದೂರ ಆಗ್ತಾರೋ, ನನ್ನ ಮಕ್ಕಳು ನಾನಿರುವಂತ ಈ ಲೋಕಕ್ಕೆ ಬರೋದಿಲ್ವೇನೋ. ಮಗನೇ, ನೀನಿದೆಯಲ್ಲಪ್ಪ, ಎರಡನೇ ಪವಿತ್ರಾತ್ಮ ನೀನಿದೆಯಲ್ಲ, ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ನನ್ನ ಮಕ್ಕಳ ಬಳಿಗೆ ಹೋಗ್ತೀಯ, ಅವ್ರ ಮನಸ್ಸಿನಲ್ಲಿ ಇರ್ತೀಯ, ಅವ್ರಿಗೆ ಒಳ್ಳೆಯ ಪರಿಸ್ಥಿತಿಯನ್ನ ಕೊಡ್ತೀಯ, ಮಾತನಾಡ್ತೀಯ ಅವರ ಹೃದಯಗಳೊಂದಿಗೆ. ತಪ್ಪು ಮಾಡ್ಬೇಕಾದ್ರೆ ಎಚ್ಚರಿಸ್ಪ. ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲಪ್ಪ ನನ್ನ ಮಕ್ಕಳಿಗೆ, ಪ್ರಾರ್ಥನೆ ಮಾಡೋದು ಹೇಳ್ಕೊಡ್ರು. ತಪ್ಪಾದ ಮಾರ್ಗಕ್ಕೆ ಹೋಗ್ತಾರಪ್ಪ, ಎಚ್ಚರಿಸು. ನೀನ್ ಈ ಕೆಲ್ಸ ಮಾಡ್ತೀಯ, ಸರಿಪ ಮಾಡ್ತೇನೆ. ನಾವು ತಪ್ಪಿ ಹೋಗಬಾರದು, ನಾವು ದೂರ ಆಗಬಾರದು ಎಂಬುದಾಗಿ ಪ್ರಿಯರೇ, ದೇವರು ತನ್ನ ಮಕ್ಕಳನ್ನು ತನ್ನಿಂದ ದೂರ ಮಾಡಿಕೊಡು. ಇಷ್ಟೆಲ್ಲ ದೇವರು ಮಾಡುತ್ತಿದ್ದಾಗಿಯೂ, ಇಸ್ರಾಯೇಲ್ಯರಿಗೆ ಪ್ರವಾದಿಗಳನ್ನ ದೇವರು ಕಳಿಸ್ತಿದ್ದಾಗಿಯೂ, ದೇವರು ತನ್ನ ಅರಸರನ್ನ ಕಳಿಸ್ತಿದ್ದಾಗಿಯೂ, ತನ್ನ ಮಾತುಗಳನ್ನ ಕೇಳಿಸುತ್ತಿದ್ದಾಗಿಯೂ, ಧರ್ಮಶಾಸ್ತ್ರವನ್ನ ಕೊಟ್ಟಾಗಿಯೂ, ಇಷ್ಟೆಲ್ಲ ಕೊಟ್ರು. ಎಲ್ಲಿ ತಪ್ಪೋದ್ರು? ಎಲ್ಲಿ ಮಾರ್ಗ ತಪ್ಪಿತು? ಯಾವುದಾದ್ರೆ ದೇವರು ಮಾಡಬಾರದೆಂಬುದಾಗಿ ದೇವರು ಪದೇ 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 ಹೇಳುತ್ತಿದ್ದರೋ ಅವುಗಳನ್ನೇ ಮಾಡ್ಕೊಂಡು ಬರ್ತಿದ್ರು. ನೀವು ವಿಗ್ರಹಗಳಿಗೆ ನಮಸ್ಕಾರ ಮಾಡಬಾರದು, ಮಾಡಿದ್ರು. ನೀವು ಅನ್ಯರೊಂದಿಗೆ ಹೆಜ್ಜೋಡಾಗಬಾರದು, ಆದ್ರು. ನೀವು ನನ್ನನ್ನು ಬಿಟ್ಟರೆ ಬೇರೆ ದೇವರುಗಳನ್ನ ಪೂಜಿಸಬಾರದು, ಪೂಜಿಸಿದ್ರು. ಮುಗಿದೋಯ್ತು. ಇವತ್ತು ಇಸ್ರಾಯೇಲ್ ಸಂತಾನ ನಮಗೆ ಹೆಚ್ಚಾಗಿ ಕಾಣೋದಿಲ್ಲ, ಅಥವಾ ಇಸ್ರಾಯೇಲ್ಯರಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಮಗೆ ಇವತ್ತು ಕಾಣಲ್ಲ. 2025 ಅಲ್ಲಿ ವಿ ಡೋಂಟ್ ಸಿ. ವೈ? ಯಾಕಂತಂದ್ರೆ ಪ್ರಿಯರೇ, ಕಾಪಾಡಿಕೊಂಡಿಲ್ಲ ಅವರು. ಅವರಿಗೆ ಬಂದಂತ ಭಾಗ್ಯವನ್ನ ಕಾಪಾಡಿಕೊಂಡಿಲ್ಲ. ಅವರಿಗೆ ಇಟ್ಟಂತ ಶ್ರೇಷ್ಠವಾದಂತ ಅವಕಾಶವನ್ನು ಅವರು ಕಾಪಾಡಿಕೊಂಡಿಲ್ಲ. ನಾವು ಕಾಪಾಡಿಕೊಳ್ತಿದ್ದೇವಾ? ನಿಮಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ಕ್ರಿಸ್ತನ ಪ್ರೀತಿ ನಮಗೆ ಅರ್ಥ ಆದ್ರೆ ಯು ವಿಲ್ ಪ್ರೊಟೆಕ್ಟ್ ಇಟ್. ಕಾಪಾಡ್ಕೊಳ್ತೀರ ನೀವು. ವಿ ವಿಲ್ ಪ್ರೊಟೆಕ್ಟ್ ಇಟ್. ಕಾಪಾಡ್ಕೊಳ್ತೀವಿ ನಾವು. ಮತ್ತು ನಾವು ಕಾಪಾಡಿಕೊಳ್ಳದೆ ಪ್ರಿಯರೇ, ನಮಗಿಷ್ಟ ಬಂದಂಗ, ನನಗಿಷ್ಟ ಬಂದಂಗ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಕೂಡ ನನ್ನಿಷ್ಟ. ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರವೂ ಕೂಡ ನನಗಿಷ್ಟ ಬಂದಂಗ ನಾನು ಮಾಡ್ತೇನೆ. ಪವಿತ್ರಾತ್ಮನ ಒಳಗಿಂದ ಕೂಗುತ್ತಿರ್ತಾನೆ, ಕಿರ್ಚ್ಕೊಳ್ತಿರ್ತಾನೆ, ತಪ್ಪು ಹೋಗ್ಬೇಡ, ಮಾಡ್ಬೇಡ ತಲೆ ಜಜ್ಕೊಳ್ತಿರ್ತಾರೆ ಒಳಗಡೆ. ನೀನ್ ಸಾಯಿ, ಹೆಂಗಾದ್ರೂ ಸಾಯಿ, ನೀನು ನಾನು ಹೋಗ್ತೇನೆ, ನಾನು ಮಾಡ್ತೇನೆ. ಬೇಡವಾ ದೇವರು ನಮಗೆ? ಬೇಡವಾ ದೇವರ ಪ್ರೀತಿ ನಮಗೆ? ಬೇಡವಾ ದೇವರ ಮಾತುಗಳು? ಬೇಡವಾ ಸರಿಯಾಗಿರೋದು? ಬೇಡವಾ ನಾವು ಪ್ರಿಯರೇ? ನನ್ನ ತಂದೆ ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ. ನನ್ನ ತಂದೆ ಇರುವಂತ ಲೋಕ ಪರಲೋಕ, ಆ ಪರಲೋಕಕ್ಕೆ ನಾವು ಹೋಗಬೇಕು ಅಂತಂದ್ರೆ ಪರಿಶುದ್ಧತೆ ಇರಬೇಕು. ಆ ಪರಿಶುದ್ಧತೆ ಇಲ್ಲದ್ರೆ ಯಾರು ದೇವರನ್ನು ಕಾಣುವುದು ಸಾಧ್ಯವಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಬರೆಸಿದ್ದಾಗಿಯೂ ಕೇಳ್ತೇವೆ, ಬಿಡ್ತೇವೆ. ನಮಗೆ ನಿಜವಾಗ್ಲೂ ಪ್ರಿಯರೇ, ಇಸ್ರಾಯೇಲರನ್ನು ನೋಡಿ, ಇಸ್ರಾಯೇಲರು ಹಾಗಿದ್ದರು, ಇಸ್ರಾಯೇಲ್ಯರು ಹೀಗಿದ್ದರು, ಇಸ್ರಾಯೇಲ್ಯರು ದೇವರಿಂದ ದೂರ ಆಗಿದ್ದಾರೆ ಎಂಬುದಾಗಿ ನಾವು ಹೇಳಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಯಾಕೆ ದೇವರು ಇಸ್ರಾಯೇಲ್ಯರನ್ನು ಕುರಿತು ಬರೆಸಿದ್ದಾರೆ ಗೊತ್ತಾ ಪ್ರಿಯರೇ? ನೀವು ಇಸ್ರಾಯೇಲ್ಯರಂತೆ ಆಗಬಾರದು. ಅವರು ಮನುಷ್ಯರೇ. ಅರ್ಥ ಆಗ್ತಿದ್ಯಾ? ಅವರು ಮನುಷ್ಯರೇ, ನೀವು ಮನುಷ್ಯರೇ. ನಿಮ್ಮ ಪಾಪಗಳಿಗೆ ಕಾರಣ ನಿಮ್ಮ ದ್ರೋಹಗಳೇ. ನೀವು ದೇವರಿಂದ ದೂರ ಆಗಿದ್ದಕ್ಕೆ ನೀವು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ. ನೀವು ದೇವರಿಂದ ದೂರ ಆಗದಿದ್ರೆ ನೀವು ಹೆಂಗಿರ್ತಿದ್ರೆ ಗೊತ್ತಾ? ದೇವರು ತನ್ನ ತಲೆ ಮೇಲೆ ಇಟ್ಕೊಂಡು ನೋಡ್ತಿದ್ದ ನಿಮ್ಮನ್ನ. ಇವಾಗ ಏನಾಯ್ತು? ದೇವರಿಂದ ದೂರ ಆಗ್ಬಿಟ್ರಿ. ಯಾವಾಗಾದ್ರೆ ಇಸ್ರಾಯೇಲ್ಯರು ದೇವರಿಗೆ ದ್ರೋಹ ಮಾಡುವುದನ್ನು ಪ್ರಾರಂಭ ಮಾಡಿದ್ರು, ಆಗ ದೇವರ ನ್ಯಾಯಸ್ಥಾಪಕರನ್ನ ಕಳಿಸಿದ್ರು. ಹೋಗಿ ಅವ್ರಿಗೆ ಒಳ್ಳೆ ದಾರಿಯನ್ನ ನಡೆಸಿ. ನ್ಯಾಯಸ್ಥಾಪಕರು ಇರುವ ದಿನವರವರೆಗೂ ಚೆನ್ನಾಗಿರ್ತಾರೆ. ಅವ್ರು ಹೋದ ತಕ್ಷಣ ಮತ್ತೆ ಮಾಡಬಾರದಂತ ತಪ್ಪು ಮಾಡ್ತಾರೆ. ದೇವರವರನ್ನ ಅನ್ಯರಿಗೆ ಒಪ್ಪಿಸಿಕೊಡ್ತಾರೆ. ಮತ್ತೆ ಅವರನ್ನ ಕಾಪಾಡ್ಲಿಕ್ಕೆ ಮತ್ತೆ
ನ್ಯಾಯಸ್ಥಾಪಕರು ಬರ್ತಾರೆ, ಮತ್ತೆ ದ್ರೋಹ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಜೀವನ ಪೂರ್ತಿ ಇಷ್ಟೇ. ನನ್ನ ಜೀವನ ಆತರ ಇದೆಯಾ? ನೀವು ನಾವ್ ಆತರ ಇದೀವ? ಬಿದ್ದ ಸ್ಥಳದಲ್ಲೇ ಮತ್ತೆ 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 ಬೀಳುವುದಾದ್ರೆ ನಿನ್ನನ್ನು ಕೂಡ ದೇವರು ಯಾವ ಕ್ಯಾಟಗರಿ ಹಾಕ್ಬಿಡ್ತಾರೆ ಗೊತ್ತಾ? ದ್ರೋಹ ಮಾಡಿದ್ದಾರೆ ನನಗೆ, ಮೋಸ ಮಾಡಿದ್ದಾರೆ ಈ ನನ್ನ ಮಕ್ಕಳು. ನನ್ನ ಮಕ್ಕಳಂತ ಹೇಳ್ಕೊಳ್ಳೋದಕ್ಕೂ ಕೂಡ ಅಸಹ್ಯ ಪಡ್ತೇನೆ ನಾನು. ನನ್ನ ಮಗನನ್ನ ಯಾಕಪ್ಪ ಇವನಿಗೋಸ್ಕರ ಕಳಿಸ್ತೆ ಅಂತ ಅಸಹ್ಯ ಪಡ್ತೇನೆ ನಾನು. ಅಸಹ್ಯ ಪಡಬಾರದು ಪ್ರಿಯರೇ. ದೇವರ ನಮ್ಮನ್ನ ಕಂಡು ದೇವರು ಯಾವತ್ತೂ ಕೂಡ ನಾನು ಇಂಥವನಿಗೆ ಇಂಥ ಪರಿಸ್ಥಿತಿನ ಕೊಟ್ಟೆ, ಇಂಥವನಿಗ ನಾನು ಇಷ್ಟು ರಕ್ಷಣೆ ಕೊಟ್ಟೆ, ಇಂಥವನಿಗ ನನ್ನ ಮಗನಾದಂತ ಕ್ರಿಸ್ತನನ್ನು ಅಂದುಕೊಳ್ಬಾರದು ದೇವರು. ದೇವರೊಂದು ವೇಳೆ ಆತರ ಅಂದುಕೊಂಡ್ರೆ ಫೇಲ್ಡ್, ಯು ಆರ್ ಫೇಲ್ಡ್. ಸೋತೋಗಿದ್ದೇವೆ ನಾವು. ದೇವರ ಮಕ್ಕಳಾಗಿ ಕರೆಯಲು ಬರುವಂತ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನಮ್ಮಲ್ಲಿಲ್ಲ. ಇಲ್ಲ, ನಿಜವಾಗ್ಲೂ ಇಲ್ಲ. ಯಾವಾಗ ಸಿಗುತ್ತೆ? ಅದು ಎಲ್ಲರಿಗೂ ಸಿಗುವಂತದ್ದಲ್ಲ ಪ್ರಿಯರೇ. ದೇವರ ಮಕ್ಕಳು ಶ್ರೇಷ್ಠ ಭಾಗ್ಯ ಅದು. ಕ್ರಿಸ್ತನ ರಾಜ್ಯದಲ್ಲಿ ಸೇರಿದಂತ ಕ್ರೈಸ್ತರು ಶ್ರೇಷ್ಠ ಮಾತದು. ಆ ಮಾತು, ಆ ಭಾಗ್ಯ, ಆ ಅವಕಾಶ ನಮಗೆ ಸಿಗಬೇಕು ಅಂತಂದ್ರೆ ಪ್ರಿಯರೇ, ವಿ ಶುಡ್ ಬಿ ವಿತ್ ಗಾಡ್. ದೇವರ ಜೊತೆಗಿರಬೇಕು. ಎಷ್ಟು ನೊಂದುಕೊಂಡು ದೇವರೇ ಮಾತು ಹೇಳ್ತಿದ್ದಾರೆ ಗೊತ್ತಾ ಪ್ರಿಯರೇ? ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದೆ, ದೊಡ್ಡವರನ್ನಾಗಿ ಮಾಡಿದೆ. ನಾನ್ ಸಾಕಿದೆ ಅವ್ರನ್ನ, ನಾನ್ ಪೋಷಿಸಿದೆ ಅವ್ರನ್ನ. ನಾನ್ ಪೋಷಿಸಿದೆ ಗೊತ್ತಾ? ಅವ್ರಿಗೆ ಇರ್ಲಿಲ್ಲ ಉಣ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಇರಲಿಲ್ಲ ಪರಿಸ್ಥಿತಿ. ನಾನ್ ಎತ್ತಿ ನಿಲ್ಲಿಸ್ದೆ. ಇರ್ಲಿಕ್ಕೆ ವಾಸಸ್ಥಾನ ಇರ್ಲಿಲ್ಲ. ನಾನ್ ಕೊಟ್ಟೆ ಅವ್ರಿಗೆ ಮನೆ. ನಾನ್ ಕೊಟ್ಟೆ. ಅವ್ರಿಗೆ ವಾಕ್ಯ ಕೇಳುವಂತ ಆಸಕ್ತಿ ಇತ್ತು, ಒಳ್ಳೆ ವಾಕ್ಯ ಕೇಳುವಂತ ಪರಿಸ್ಥಿತಿ ಅವ್ರಿಗಿರ್ಲಿಲ್ಲ, ಒಳ್ಳೆ ಸಭೆ ಅವ್ರಿಗಿರ್ಲಿಲ್ಲ. ನಾನ್ ಕೊಟ್ಟೆ. ಐ ಗೇವ್ ದೆಮ್. ನಾನು ಸಾಕಿದೆ, ನಾನು ಸಲಹಿದೆ, ನಾನು ಊಟ ಹಾಕಿದೆ. ನಾನು ಸಾಕಿ ಸಲಹಿದ ಮಕ್ಕಳೇ ಇಷ್ಟೆಲ್ಲ ಮಾಡಿದ ಮೇಲೆ ಮರೆತು ಬಿಟ್ರು ಗೊತ್ತಾ? ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ದ್ರೋಹ ಮಾಡಿದ್ರು. ಏನಪ್ಪಾ ದ್ರೋಹ ಅಂತಂದ್ರೆ, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿಯುವವು. ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ. ಇಸ್ರಾಯೇಲ್ಯರ ಜಾಗದಲ್ಲಿ ನಿಮ್ಮ ಹೆಸರು ಇಟ್ಕೊಳ್ಳುವಷ್ಟು ಕೇವಲವಾಗಿದ್ದೇವೆ ನಾವು? ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ, ಒಮ್ಮೆ ಪರೀಕ್ಷಿಸಿಕೊಳ್ಳೋಣ. ಇಸ್ರಾಯೇಲ್ ಜನರಿಗಾದರೂ ತಿಳುವಳಿಕೆ ಇಲ್ಲ. ನನ್ನ ಪ್ರಜೆಯು ಯೋಚಿಸುವುದಿಲ್ಲ, ಯೋಚನೆ ಮಾಡಲ್ಲ, ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ದ್ರೋಹ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯ. ಎಂತ ಕೆಟ್ಟ ಮಾತೆಲ್ಲ ದೇವರು ಬೈತಿದ್ದಾರೆ ಪ್ರೇರು. ದೂಷಣೆ ಮಾತು. ದೇವರು ಏನ್ ಪ್ರಿಯರೇ ಆಶೀರ್ವಾದ ಮಾಡಬೇಕಾದಂತ ಬಾಯಿಂದ ಎಂತ ಮಾತದು ದೇವರಿಗೆ. ಮಾತನಾಡಬೇಕಾಗ್ತದೆ. ಇನ್ನೆಷ್ಟಂತ ಒಳಗಿಟ್ಕೊಳ್ಳಿ, ಇನ್ನೆಷ್ಟಂತ ಬಚ್ಚಿಟ್ಕೊಳ್ಳಿ. ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಹೋಗ್ತಿದ್ರೆ ನನ್ನ ಮಕ್ಕಳಿಗೆ ನನ್ನ ವ್ಯಾಲ್ಯೂ ಗೊತ್ತಾಗ್ತಿಲ್ವೇ? ನನ್ನ ವ್ಯಾಲ್ಯೂ ಅರ್ಥ ಆಗ್ತಿಲ್ವೇ? ಇನ್ನೆಷ್ಟಂತ ಒಳಗಿಟ್ಕೊಳ್ಳಿ, ನಾನು ಇನ್ನೆಷ್ಟಂತ ಬಚ್ಚಿಟ್ಕೊಳ್ಳಿ. ಪಾಪಿಷ್ಟ ಜನವೇ, ಅಧರ್ಮ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯ, ದ್ರೋಹಿಗಳಾದ ಮಕ್ಕಳು. ನನ್ನ ಮಕ್ಕಳಲ್ಲ ನೀವು, ದ್ರೋಹಿಗಳಾದ ಮಕ್ಕಳೇ. ನಿಮ್ಮ ಗತಿ ಏನ್ ಹೇಳಿ? ನಿಮ್ಮ ಗತಿ ಏನ್ ಹೇಳಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹ ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಗುರಿ ಆಗ್ತೀರಿ? ಏಕೆ? ವೈ ಮೈ ಚೈಲ್ಡ್? ನನ್ನ ಮಗನೇ, ಯಾಕಪ್ಪ ದ್ರೋಹ ಮಾಡಿ 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 ಯಾಕೆ ಪೆಟ್ಟಿಗೆ ಗುರಿ ಆಗ್ತಿದೀಯಾ? ಯಾಕೆ ಪೆಟ್ಟಿಗೆ ಗುರಿ ಆಗ್ತಿದ್ದೀರಿ? ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡುನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ. ಏನ್ ಸುಖ ಇದೆ ನಿನಗೆ? ಏನ್ ಸುಖ ಪಡ್ತಿದ್ಯಾ ನಿನ್ ದೇವರಿಂದ ದೂರ ಆಗಿ? ಏನ್ ಸುಖ ಸಿಕ್ಕಿದೆ ಲೋಕದಲ್ಲಿ ನಿನಗೆ? ಏನ್ ಸುಖ ಸಿಕ್ತಿದೆ ದೇವರನ್ನ ಬಿಟ್ಟು ನಿನಗೆ? ದೌರ್ಬಲ್ಯವೇ ಇದೆಯಲ್ವಾ? ತಲೆಯಿಂದ ಶುರು ಉಚ್ಕೊಂಡು ಅಂಗಾಲಿನವರೆಗೆ ಮಾಯದೇ ಇರುವಂತ ರೋಗ ಬಂದಿದೆಯಲ್ಲ ನಿನಗೆ. ಇಂಥ ರೋಗ ಬೇಕಾ ನಿನಗೆ? ಅಂಗಾಲಿನಿಂದ ನಡುನೆತ್ತಿಯವರೆಗೂ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯವೇ ಹೊರತು ಸೌಖ್ಯವಿಲ್ಲವಲ್ಲ ನಿನಗೆ.
ದೇವರನ್ನ ಬಿಟ್ಟು ಇಷ್ಟು ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಇರೋದಕ್ಕೂ ಕೂಡ ನೀನ್ ಧೈರ್ಯ ಮಾಡ್ತಿದ್ಯಾ? ದೇವರಲ್ಲಿರೋದಕ್ಕೆ ನೀನ್ ಧೈರ್ಯ ಮಾಡ್ತಿಲ್ಲ. ದೇವರಲ್ಲಿ ಸಂತೋಷವಾಗಿರ್ಲಿಕ್ಕೆ ಬೇಕಾದ್ರೆ ಲೋಕದಲ್ಲಿ ಇದ್ದು ಸಾಯ್ತೀನಿ ಅಂತ ಬೇಕಾದ್ರೂ ಅಂತೀಯ, ದೇವರಲ್ಲಿರ್ಲಿಕ್ಕೆ ನೀನ್ ಬರಲ್ಲ. ಯಾಕಯ್ಯ? ಯಾಕೆ? ದೇವ್ರ ಪ್ರೀತಿ ಸಾಕಾಗಿಲ್ವಾ? ದೇವ್ರ ಪ್ರೀತಿ ಅರ್ಥ ಆಗಿಲ್ವಾ? ದೇವ್ರ ಏನ್ ಕಡಿಮೆ ಮಾಡಿದಾರೆ ಅಂತ ದೇವರಿಂದ ದೂರ ಆಗ? ದೇವ್ರ ಏನ್ ಕಡಿಮೆ ಮಾಡಿದ್ರಂತ ದೇವರಿಗೆ ದ್ರೋಹ ಮಾಡ್ತಿದ್ಯಾ? ನಿನ್ನನ್ನು ರಕ್ಷಿಸಿರುವಂತದ್ದು ತಪ್ಪ? ನಿನಗೆ ಪ್ರೀತಿ ತೋರಿಸಿರುವಂತದ್ದು ತಪ್ಪ? ನಿನಗೆ ತನ್ನ ಮಗನಾಗಿರುವಂತ ಕ್ರಿಸ್ತನನ್ನ ಕಳಿಸಿಕೊಟ್ಟಿರುವಂತದ್ದು ತಪ್ಪ? ಪ್ರಾಣ ತ್ಯಾಗ ಮಾಡಿರುವಂತದ್ದು ತಪ್ಪು? ಏನ್ ಮಾಡಿದ್ರೆ ದೇವರ ತಪ್ಪು? ಯಾಕಾತನಿಗೆ ದ್ರೋಹ ನಡೀತಿದೆ? ದ್ರೋಹ ಮಾಡ್ತಿದ್ದಾರೆ ಪ್ರಿಯರೇ, ದ್ರೋಹ ಮಾಡ್ತಿದ್ದೇವೆ. ಮಾಡ್ತಿದ್ದಾರೆ, ತಪ್ಪಾಗತ್ತೆ. ಮಾಡ್ತಿದ್ದೇವೆ, ವಿ ಆರ್ ಡೂಯಿಂಗ್ ದಟ್. ಮಾಡ್ತಿದ್ದೇವೆ ಅಂತೆ. ಏನು ಸೌಖ್ಯವಿಲ್ಲ. ಅವನ್ನು ಹಿಸುಕಿ ಅವನನ್ನು ಹಿಸಕಿ ಮುಚ್ಚಿಲ್ಲ, ಕಟ್ಟಿಲ್ಲ, ಎಣ್ಣೆ ಸವರಿ ಮೃದು ಮಾಡಿಲ್ಲ, ಅದಕ್ಕೆ ಔಷಧಿ ಹಾಕಿಲ್ಲ, ಟ್ರೀಟ್ಮೆಂಟ್ ಮಾಡಿಲ್ಲ ಅದಕ್ಕೆ. ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ, ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ನುಂಗಿ ಬಿಡುತ್ತಿದ್ದಾರೆ. ಅನ್ಯ ದೇಶಗಳು ನಾಶವಾದಂತೆಯೇ ನಿಮ್ಮ ಭೂಮಿಯು ಹಾಳಾಯಿತು. ಚಿಯೋನ್ ನಗರಿಯೊಂದೇ ಉಳಿದು ದ್ರಾಕ್ಷೆ ತೋಟದ ಮುಂಚೆಯಂತೆಯೂ ಸೌತೆಯ ಹೊಲದ ಗುಡಿಸಲಿನ ಹಾಗೆ ಮುತ್ತಿದ ಪಟ್ಟಣದೋಪಾದಿಯಲ್ಲಿಯೂ ಇದೆ. ಸೇನಾಧೀಶ್ವರನಾದ ಯೆಹೋವನು ನಮಗೆ ಕೊಂಚ ಜನವನ್ನು ಉಳಿಸದೆ ಹೋಗಿದ್ದಾರೆ. ಸೊದೋಮಿನ ಗತಿಯೇ ನಮಗಾಗಿತ್ತು, ಗೊಮೋರದ ದುರ್ದಶೆಯೇ ಸಂಭವಿಸುತ್ತಿತ್ತು. ಸೊದೋಮ್ ಗೊಮೋರ ಪಟ್ಟಣ ಹೇಗೆ ಹಾಳಾಯ್ತು ಹಾಗೆ ಹಾಳಾಗ್ತೇವೆ. ಇಂಥ ಪರಿಸ್ಥಿತಿ ಯಾರು? ನನ್ನ ಮಕ್ಕಳು. ಯಾರು ಹೊಡೆದ್ರು ಅವ್ರನ್ನ? ನಾನೇ. ಯಾಕೆ ಹೊಡೆದೆ? ಪ್ರೀತಿ ಇಲ್ವಾ? ಇದೆ. ಪ್ರೀತಿಸ್ತಿಲ್ವಾ? ಪ್ರೀತಿಸ್ತಿದ್ದೇನೆ. ನನ್ನ ಪ್ರೀತಿ ಅವ್ರಿಗೆಲ್ಲ ಅರ್ಥ ಆಗ್ತಿದೆ. ನಾನು ಎಷ್ಟಾಗಿ ಪ್ರೀತಿಸ್ತೇನೋ ಅಷ್ಟೇ ಕೋಪ ನನಗಿದೆ. ಅದಕ್ಕೆ ಪ್ರೇರೆ, ದೇವ್ರು ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದಾರ. ದೇವ್ರಿಗೆ ಕೋಪ ಬರ್ಸೋ ಕೆಲಸ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಕೋಪ ಪಡಲ್ಲ ನೋಡಿ. ಯಾವಾಗ್ಲೂ ನಗ್ನಗ್ತಾ, ಯಾವಾಗ್ಲೂ ಪ್ರೀತಿ ಮಾಡ್ತಾ ಇರ್ತಾರೆ ನೋಡಿ. ಅಂತವರ ಕೋಪ ನೋಡ್ಬೇಕಂತ ಬಯಸ್ಬೇಡಿ. ಭಯಂಕರವಾಗಿರುತ್ತೆ ಅವ್ರ ಕೋಪ. ಕೋಪ ಪಡಲ್ಲ, ಸಾಮಾನ್ಯವಾಗಿ ಅವ್ರು ಕೋಪಿಸ್ಕೊಳ್ಳೋದಿಲ್ಲ. ಕೋಪಿಸ್ಕೊಂಡ್ರ ಅವ್ರನ್ನ ತಡಿಲಿಕ್ಕಾಗಲ್ಲ. ಭಯಂಕರವಾಗಿ ಅಲ್ಲಿಗೂ ಕೂಡ ಕೋಪವನ್ನ ಬಹಳ ತಡ್ಕೊಳ್ತಾರೆ ಅವರು. ಕೋಪ ಪಡಬೇಕಾರುವಂತ ಪರಿಸ್ಥಿತಿಯಲ್ಲೂ ಕೂಡ ಬಹಳ 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 ಕಂಟ್ರೋಲ್ ಮಾಡ್ಕೊಳ್ತಾರೆ. ಅವರು ಔಟ್ ಆಫ್ ಕಂಟ್ರೋಲ್ ಆದ್ರ ಅವ್ರನ್ನ ತಡಿಲಿಕ್ಕಾಗಲ್ಲ. ದೇವರು ಕೂಡ ಬಹಳ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಕಂಟ್ರೋಲ್ ತಪ್ಸದ್ವಾ ಕತ್ತರಿಸ್ಬಿಡ್ತಾರೆ. ಯೇಸು ಕ್ರಿಸ್ತನ ವಿಷಯದಲ್ಲಾದ್ರೂ ನೀವು ದ್ರೋಹ ಮಾಡಿ, ಯೇಸು ಕ್ರಿಸ್ತನ ವಿಷಯದಲ್ಲಾದ್ರೂ ನೀವು ಕೆಡದಾಗಿ ಮಾಡಿ, ನಾನ್ ಕ್ಷಮಿಸ್ಬಿಡ್ತೇನೆ. ಪವಿತ್ರಾತ್ಮನಿಗೆ ವಿರೋಧವಾಗಿ ನೀವು ನಡೆದರೆ, ಪವಿತ್ರಾತ್ಮನಿಗೆ ನೀವು ಬೆನ್ನು ತೋರಿಸಿದ್ರೆ ತುಳಿದು ಬಿಡ್ತೇನೆ ಅಂತ ಹೇಳಿದ್ದಾರೆ, ಕತ್ತರಿಸ್ಬಿಡ್ತೇನೆ ಅಂತ ಹೇಳಿದ್ದಾರೆ ದೇವರು. ಮತ್ತು ನಮ್ ಜೊತೆಗೆ ಯೇಸು ಕ್ರಿಸ್ತರವರು ಇಲ್ಲ. ಪವಿತ್ರಾತ್ಮನನ್ನ ದೇವರು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನಿಗೆ ದ್ರೋಹ ಮಾಡ್ತಿದ್ದೇವೆ ನಾವು ನೋಡ್ಕೊಳ್ಳೋಣ. ಇದು ಕೇವಲ 2500-600 ವರ್ಷದಿಂದ ಬರೆಯಲ್ಪಟ್ಟಂತ ಮಾತು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಕ್ರೈಸ್ತರಾಗಿರುವಂತ ನಮಗೂ ಕೂಡ ಬೇಕಾದಂತ ಸಂಗತಿ ಎಂಬುದಾಗಿ ನಾನು ಎನಿಸ್ತೇನೆ. ಮತ್ತು ಕ್ರೈಸ್ತರಾದಂತ ನಾವು ಕೂಡ ದೇವರಿಗೆ ಹತ್ತಿರವಾಗಿ ಜೀವಿಸಬೇಕೆಂಬುದಾಗಿ ನಾನು ಬಯಸ್ತೇನೆ. ಅದು ಬಹಳ ಪ್ರಾಮುಖ್ಯ. ಬಹಳ ಜನ ಅಂದುಕೊಳ್ತೇವೆ ಸಾಕಿಷ್ಟೇ ಅಂತ. ಸಾಕಾಗಲ್ಲ. ಇಷ್ಟು ಸಾಕಾಗಲ್ಲ. ಈ ಭಕ್ತಿ ಸಾಕಾಗಲ್ಲ. ಈ ಸೇವೆ ಸಾಕಾಗಲ್ಲ. ಈ ಭಾರ ಸಾಕಾಗಲ್ಲ. ಇನ್ನೂ ಬೇಕು. ತುಂಬಾ ಬೇಕು. ಜಾಸ್ತಿ ಬೇಕು. ಬೆಳೆಯೋಣ ಪ್ರಿಯ. ದೇವರಲ್ಲಿ ಬೆಳೆಯೋಣ. ದೇವರನ್ನು ಯಾವತ್ತೂ ಬಿಡದೆ ದೇವರೊಂದಿಗೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಳೋಣ. ಈ ಸಂಬಂಧವೇ ನಮ್ಮನಿಗೆ ದೇವರಿಗೆ ಹತ್ತಿರ ಮಾಡುವಂತ. ದೇವರಿಗೆ ಹತ್ತಿರ ಮಾಡುತ್ತೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿನ ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ. ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ, ನಮಗೆ ದ್ರೋಹ ಮಾಡದಂತೆ, ನಿಮ್ಮಿಂದ ದೂರವಾಗದಂತೆ, ನಿಮಗೆ ಬೆನ್ನು ತೋರಿಸಿ ನಿಮ್ಮನ್ನು ಅಗಲದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.